ವೇದವ್ಯಾಸ ಗುಣಾವಾಸ ವಿದ್ಯಾದೇಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕ ಬಾಂಧವರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ದಿನಾಂಕ 2ನೇ ತಾರೀಕಿನಿಂದ 8ನೇ ತಾರೀಕಿನ ತನಕದ ಈ ವಾರದ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ರೀತಿಯ ಮಂದಗತಿಯ ಫಲದ ಯೋಗಗಳು ಅಂತ ಚಿಂತನೆ ಮಾಡ್ಬೋದು. ಅಂತಂದರೆ ಕರ್ತವ್ಯವನ್ನು ನಿಭಾಯಿಸಿರ್ತೀರಿ, ಆದರೆ ಅದರ ಫಲವನ್ನು ಕಾಣುವಾಗ ಸ್ವಲ್ಪ ಕಾಲ ತೆಗೆದುಕೊಳ್ಳುವಂತಹ ಯೋಗ ಫಲಗಳು, ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಆರ್ಥಿಕ ವಿಷಯದಲ್ಲಿ ಕೂಡ ಅಭಿವೃದ್ಧಿಯ ಸ್ಥಿತಿಗತಿಯ ಫಲದ ಲಕ್ಷಣಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೌಟುಂಬಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗೊಂದಲಗಳು, ಭಿನ್ನಾಭಿಪ್ರಾಯಗಳು, ಕಲಹಗಳು ಇತ್ಯಾದಿ ಲಕ್ಷಣದ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮಂಗಳ ಕಾರ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಯತ್ನವನ್ನು ಮಾಡುವವರಿಗೆ ಸೂಕ್ತವಾದಂತಹ ಫಲಪ್ರಾಪ್ತಿಯ ಯೋಗ ಕಂಡುಬರ್ತಾ ಇದೆ. ಹೊಸ ಥರದ ಯೋಜನೆಗಳು ಉದ್ಯಮ ಕ್ಷೇತ್ರದಲ್ಲಿ ಮಾಡುವುದಕ್ಕೆ ಪೂರಕವಾದಂತಹ ಕಾಲವಾಗಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ, ವಿದ್ಯಾರ್ಥಿಗಳಿಗೂ ಕೂಡ ಪ್ರಯತ್ನಕ್ಕೆ ತಕ್ಕ ಫಲಪ್ರಾಪ್ತಿಯ ಯೋಗ ಲಕ್ಷಣಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸ್ವಲ್ಪ ರಕ್ತದೊತ್ತಡದಂತಹ ಅನಾರೋಗ್ಯದ ಲಕ್ಷಣಗಳು ಹೇಳುವಂಥದ್ದು ಕೂಡ ಅನುಭವಕ್ಕೆ ಬರುವಂತಹ ಸಾಧ್ಯತೆಯ ಫಲಗಳು ಕಂಡುಬರ್ತಾ ಇದ್ದಾವೆ. ಸೊ ತಾವುಗಳು ಸುಬ್ರಹ್ಮಣ್ಯ ಪ್ರೀತಿಯ ಆರಾಧನೆಯನ್ನು ಮಾಡುವಂಥದ್ದು. ಸುಬ್ರಹ್ಮಣ್ಯ ಪ್ರೀತಿ ಹೇಳಿದರೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಹೋಗುವಂಥದ್ದು, ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಿಸುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು. ಇದರಿಂದ ಒಂದಿಷ್ಟು ಶುಭ ಫಲದ ನಿರೀಕ್ಷೆಯನ್ನು ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಹೇಳುವಂತಹ ಸ್ಥಿತಿ ಉಂಟು. ಉದ್ಯೋಗ ಕ್ಷೇತ್ರ ಇರಬಹುದು, ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳು ಇರಬಹುದು. ಇದರಲ್ಲಿ ಸ್ವಲ್ಪ ಸುಧಾರಣೆಯ ಫಲಗಳು, ಆದರೆ ದೇಹಾಯಾಸದ ಸ್ಥಿತಿ ಹೇಳುವಂಥದ್ದು ಪ್ರಬಲವಾಗಿ ಕಂಡುಬರ್ತಾ ಇದೆ. ಅರ್ಥಾತ್ ಬಹಳಷ್ಟು ತಿರುಗಾಟಗಳನ್ನು ಮಾಡಬೇಕಾದಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸ್ವಭಾವತಃ ದುಡುಕು ನಿರ್ಣಯಗಳು, ನಿಮ್ಮಿಂದ ಸಾಧ್ಯತೆ ಹೇಳುವಂಥ ಫಲಗಳು ಕೂಡ ಕಂಡುಬರ್ತಾ ಇದೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಗೊಂದಲಗಳು ಏರ್ಪಡುವಂತಹ ಪರಿಸ್ಥಿತಿ, ಭೂ ಸಂಬಂಧವಾದಂತಹ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲದ ಲಕ್ಷಣಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಮಕ್ಕಳಿಂದ ವಿಶೇಷ ಸಮಾಧಾನ ಹೇಳುವಂಥದ್ದು ಇರೋದಿಲ್ಲ. ದಾಂಪತ್ಯ ಜೀವನದಲ್ಲಿಯೂ ಕೂಡ ವಿಶೇಷವಾದಂತಹ ತೃಪ್ತಿ ಹೇಳುವಂಥದ್ದು ಇರುವುದಿಲ್ಲ. ಆರ್ಥಿಕತೆಯ ಸುಧಾರಣೆಯ ಒಂದು ಪಥ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರ್ತದೆ. ರಕ್ತದೊತ್ತಡದಂತಹ ಅನಾರೋಗ್ಯದ ಲಕ್ಷಣಗಳು ಹೇಳುವಂಥದ್ದು ಕೂಡ ಅನುಭವಕ್ಕೆ ಬರ್ತಾ ಇದೆ. ಬರುವಂತಹ ಸಾಧ್ಯತೆಯ ಫಲಗಳು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ದುರ್ಗೆಯ ಪ್ರೀತಿಯ ಆರಾಧನೆಯನ್ನು ಕೈಗೊಳ್ಳುವಂಥದ್ದು, ದುರ್ಗೆಯ ಆಲಯಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಇದರಿಂದ ಇನ್ನಷ್ಟು ಶುಭ ಫಲದ ನಿರೀಕ್ಷೆಯನ್ನು ಮಾಡುವುದಕ್ಕೆ ಖಂಡಿತ ಅವಕಾಶ ಆಗುತ್ತೆ. ಇನ್ನು ಮಿಥುನ ರಾಶಿ. ಅಷ್ಟಮದ ಗುರು ಭಾಗ್ಯಭಾವಕ್ಕೆ ಬಂದಿರುವಂಥದ್ದು, ಅಷ್ಟಮದಲ್ಲಿ ಶನಿ ಇರುವಂಥದ್ದು, ರಾಶಿಯಲ್ಲಿ ಕುಜನ ಉದಯ ಆಗಿರುವಂಥದ್ದು. ಕೆಲಸ ಆಗ್ತಾ ಇರೋದಿಲ್ಲ, ಆದ್ದರಿಂದ ಸ್ವಲ್ಪ ಕೋಪ ಬರ್ತದೆ. ಏನಪ್ಪ ಇದು, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ತನ್ನ ಕಾರ್ಯಗಳು ನಡೀತಾ ಇಲ್ಲ ಹೇಳುವ ಕಾರಣಕ್ಕೆ ಅಗ್ರೆಸಿವ್ ಮೈಂಡ್ ಸೆಟಪ್ ಹೇಳುವಂಥದ್ದು ನಿಮ್ಮಿಂದ ಪ್ರಕಟ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅಂತಹ ಫಲಗಳು ಅಧಿಕವಾಗಿದೆ. ಭಾಗ್ಯಭಾವಕ್ಕೆ ಬಂದಿರುವಂತಹ ಗುರು ಸ್ವಲ್ಪ ಸಮಾಧಾನದ ಫಲವನ್ನು ಕೂಡ ಕೊಡ್ತಾನೆ. ಕಾರಣ ಇಲ್ಲಿಯ ತನಕ ನಿಂತಿರುವಂತಹ ಕೆಲಸಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಮುನ್ನಡೆಯುವಂತಹ ಸಾಧ್ಯತೆಯ ಲಕ್ಷಣಗಳು ಕಂಡುಬರ್ತಾ ಇದೆ. ಧನಾತ್ಮಕವಾದಂತಹ ಫಲಗಳು ವೃತ್ತಿ ಕ್ಷೇತ್ರ, ವ್ಯಾಪಾರ ವ್ಯವಹಾರಾದಿ ಕ್ಷೇತ್ರಗಳು, ದೈಹಿಕ ಮಾನಸಿಕವಾದಂತಹ ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು, ಇದೆಲ್ಲವೂ ಕೂಡ ಸುಧಾರಣೆಯ ಹಂತಕ್ಕೆ ಹೋಗ್ತದೆ. ದಾಂಪತ್ಯದಲ್ಲಿ ಸಮಾಧಾನ ಉಂಟು. ಮಕ್ಕಳಿಂದಲೂ ಕೂಡ ಸಂತೋಷದ ವಾತಾವರಣ ಹೇಳುವಂಥದ್ದು ಕಂಡು ಬರ್ತಾ ಇದೆ.
ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಅನಾರೋಗ್ಯದ ಲಕ್ಷಣದ ಫಲಗಳು ಕೂಡ ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಒಂದು ರೀತಿಯಲ್ಲಿ ಅಪಹಾಸ್ಯಕ್ಕೆ ಒಳಗಾಗಬಹುದಾದಂತಹ ಪ್ರಸಂಗಗಳು ನಿರ್ಮಾಣ ಆಗಬಹುದು. ಸೊ ತಾವುಗಳು ಬುಧ ಪ್ರೀತಿಯ ಅರ್ಥಾತ್ ವಿಷ್ಣು ಪ್ರೀತಿಯ ಆರಾಧನೆಗಳನ್ನು ಕೈಗೆತ್ತಿಕೊಳ್ಳಬೇಕಾಗತ್ತೆ. ಅರ್ಥಾತ್ ವಿಷ್ಣುವಿನ ಆಲಯಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಯಥಾಶಕ್ತಿ ಸೇವಾದಿಗಳನ್ನು ಅರ್ಪಿಸುವಂಥದ್ದು. ಇದರಿಂದ ಸಮಾಧಾನ ಮತ್ತು ವೃದ್ಧಿ ಫಲದ ನಿರೀಕ್ಷೆಯನ್ನು ಮಾಡೋದಕ್ಕೆ ಅವಕಾಶ ಉಂಟು. ಇನ್ನು ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ಕರ್ಮಕ್ಷೇತ್ರದ ಹಿನ್ನಡೆ, ಉದ್ಯಮ ಕ್ಷೇತ್ರದ ಹಿನ್ನಡೆ ಹೇಳುವಂಥದ್ದು. ಸಾರ್ವಜನಿಕ ಬದುಕಿನಲ್ಲಿಯೂ ಸಮಾಧಾನ ಇರುವುದಿಲ್ಲ. ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಹಾಸ್ಯಕ್ಕೆ ಒಳಗಾಗಬಹುದಾದಂಥ ಕ್ಯಾರೆಕ್ಟರ್ ನಮ್ಮದಾಗಬಹುದು. ಅಂತಹ ಸನ್ನಿವೇಶಗಳೆಲ್ಲ ಬರ್ತದೆ. ಆರ್ಥಿಕ ದುಗುಡ ಹೇಳುವಂಥದ್ದು, ಆರ್ಥಿಕ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ ಉಂಟು. ಮಾನಸಿಕವಾಗಿ ಖಿನ್ನತೆಯ ಫಲಗಳು, ಕುಗ್ಗುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರ್ತದೆ. ಹೊಸ ಥರದ ಚಿಂತನೆಗಳು ಖಂಡಿತ ಬೇಕಾಗಿಲ್ಲ. ಮಂಗಳ ಕಾರ್ಯಾದಿ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿಗೂ ಫಲ ಇರೋದಿಲ್ಲ. ದಾಂಪತ್ಯದಲ್ಲಿ ಅಷ್ಟಕ್ಕಷ್ಟೇ ಸಮಾಧಾನ ಉಂಟು. ಮಕ್ಕಳಿಂದ ಸಮಾಧಾನದ ಫಲ ಉಂಟು. ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಗಳು ಇರೋದಿಲ್ಲ. ಸೊ ತಾವುಗಳು ಶಿವಪ್ರೀತಿಯ ಆರಾಧನೆಯನ್ನು ಮಾಡುವಂಥದ್ದು, ಶಿವಾಲಯಕ್ಕೆ ಹೋಗುವುದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಅಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವಂಥದ್ದು. ಇದರಿಂದ ನಿಮ್ಮ ನಿರೀಕ್ಷೆಯ ಫಲಗಳನ್ನು, ಸಮಾಧಾನದ ಸ್ಥಿತಿಯ ಫಲಗಳನ್ನು ಕಾಣೋದಕ್ಕೆ ಅವಕಾಶ ಉಂಟು. ಇನ್ನು ಸಿಂಹರಾಶಿಯವರಿಗೆ ಷಷ್ಠದ ಗುರು ಇದ್ದ ಆತ ಸಪ್ತಮಕ್ಕೆ ಸಂಚರಿಸಿದ್ದಾನೆ. ಒಂದು ರೀತಿಯಲ್ಲಿ ಸುಧಾರಣೆಯ ಸ್ಥಿತಿ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಅಭಿವೃದ್ಧಿಯ ಪಥ ಉಂಟು, ಉದ್ಯಮದಲ್ಲಿಯೂ ಕೂಡ ಅಭಿವೃದ್ಧಿಯ ಪಥ ಉಂಟು. ದಾಂಪತ್ಯದಲ್ಲಿ ಸಂತೋಷದ ಸ್ಥಿತಿ ಇರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆಯ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತೊಂದರೆಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಭೂ ಸಂಬಂಧವಾದಂತಹ ವಿಷಯ ಭೇದದ ಅಭಿಪ್ರಾಯಗಳು, ತನ್ಮೂಲಕ ಸಣ್ಣ ರೀತಿಯ ಮನಸ್ಸಿಗೆ ಅಸಂತೋಷ ಆಗಬಹುದಾದಂತಹ ಕಲಹ ಲಕ್ಷಣಗಳು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇನ್ನು ಕಲೆ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ಸುಧಾರಣೆಯ ಹಂತಕ್ಕೆ ಗಮಿಸಬಹುದಾದಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಶಿವಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಶಿವಾಲಯಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳು, ಅಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವಂಥದ್ದು, ಇದರಿಂದ ಸಮಾಧಾನ ಹೇಳುವಂಥದ್ದು ಪ್ರಾಪ್ತವಾಗ್ತದೆ. ಇನ್ನು ಕನ್ಯಾ ರಾಶಿಯವರಿಗೆ ಒಂದು ರೀತಿಯಲ್ಲಿ ಇನ್ನಷ್ಟು ಹಿನ್ನಡೆಯ ಫಲ ಅಂತ ಹೇಳಬಹುದು. ಮೊನ್ನೆ ತನಕ ನಿಮಗೆ ಗುರುವಿನ ಪಂಚಮ ಸ್ಥಿತಿ, ನೀಚ ಸ್ಥಿತಿ ಆದರೂ ಕೂಡ ಭಾವಬಲದ ದೃಷ್ಟಿಯಿಂದ ಗುರು ಪಂಚಮದಲ್ಲಿದ್ದು ಶುಭ ಫಲದಾಯಕ ಹೇಳುವಂಥ ಒಂದು ಆತ್ಮತೃಪ್ತಿ ಹೇಳುವಂಥದ್ದಿತ್ತು. ಈಗ ಪಂಚಮದ ಶನಿ, ಷಷ್ಠದ ಗುರು ಹೇಳುವಂಥದ್ದು ಇದು ಅಷ್ಟೊಂದು ಔಚಿತ್ಯ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲ. ಉದ್ಯೋಗದಲ್ಲಿಯೂ ಬದುಕಿಗೆ ಬೇಕಾದದ್ದು ಪ್ರಾಪ್ತವಾಗ್ತದೆ. ಉದ್ಯಮದಲ್ಲಿಯೂ ಕೂಡ ಹಿನ್ನಡೆಯ ಫಲಗಳೇ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಅನಿರೀಕ್ಷಿತವಾಗಿ ಸಂಪತ್ತಿನ ವ್ಯಯ ಆಗುವಂತಹ ಯೋಗ ಫಲಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅದು ಧನಾತ್ಮಕವಾಗಿ ಆ ವ್ಯಯ ಆಗಲಿ ಅನ್ನುವಂಥದ್ದು ನಮ್ಮ ಭಾವನೆ, ನಮ್ಮ ಆಶಯ ಕೂಡ. ಸೊ ಹಾಗಾಗಿ ಸ್ವಲ್ಪ ವ್ಯಯ ಮಾಡುವಾಗ ಎಚ್ಚರಿಕೆಯಿಂದ ವ್ಯಯಿಸುವಂಥದ್ದು ಅತ್ಯಂತ ಸೂಕ್ತ. ದಾಂಪತ್ಯದಲ್ಲಿ ಸಮಾಧಾನ, ಮಕ್ಕಳಿಂದ ಸಂತೋಷ, ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಕಾಲ ಅಲ್ಲ. ಅತಿಯಾದ ಶ್ರಮವನ್ನು ಹಾಕಬೇಕಾದಂಥ ಅಗತ್ಯತೆ ಇರ್ತದೆ. ಸೊ ಅತಿಯಾದ ಶ್ರಮವನ್ನು ಪಡಿ. ಸೊ ಫಲ ಖಂಡಿತ ಸದ್ಯೋ ಭವಿಷ್ಯತ್ತಿನಲ್ಲಿ ಪ್ರಾಪ್ತವಾಗುತ್ತದೆ. ಆರ್ಥಿಕವಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ. ಸಾರ್ವಜನಿಕ ಬದುಕಿನಲ್ಲಿ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ. ತಾವುಗಳು ಕೂಡ ಹಾಗೆ ವಿಷ್ಣು ಪ್ರೀತಿಯ ಆರಾಧನೆ ಅರ್ಥಾತ್ ವಿಷ್ಣುವಿನ ಆಲಯಕ್ಕೆ ಹೋಗುವುದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಯಥಾಶಕ್ತಿ ಸೇವಾದಿಗಳನ್ನು ಅರ್ಪಿಸುವಂಥದ್ದು, ಇದರಿಂದ ಸಮಾಧಾನದ ಫಲ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಚತುರ್ಥದ ಗುರು ಪಂಚಮಕ್ಕೆ ಬಂದಿದ್ದಾನೆ. ಒಂದು ರೀತಿಯಲ್ಲಿ ಹೊಸ ಥರದ ಚಿಂತನೆಗೆ ಪೂರಕವಾದಂತಹ ಕಾಲ ಅಂತ ಅಂದುಕೊಳ್ಬೋದು. ಮಂಗಳ ಕಾರ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆಯೂ ಒಂದು ರೀತಿಯಲ್ಲಿ ಪೂರಕವಾದಂತಹ ಫಲಪ್ರಾಪ್ತಿ ಆಗುತ್ತದೆ ಹೇಳುವಂತಹ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಉದ್ಯಮ ಇದರಲ್ಲಿಯೂ ಕೂಡ ಸುಧಾರಣೆಯ ದಾರಿಯಲ್ಲಿ ಸಾಗುವಂತಹ ಯೋಗಗಳುಂಟು. ಇನ್ನು ಕಲೆ ಮತ್ತು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ತುಂಬ ಹೆಸರು, ಕೀರ್ತಿ, ಸ್ಥಾನಮಾನಾದಿಗಳನ್ನು ಗಳಿಸಿಕೊಳ್ಳುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ತೊಡಕುಗಳು ಹೇಳುವಂಥದ್ದು
ಮುಂದುವರಿದ ಭಾಗವಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸಮಾಧಾನ, ಮಕ್ಕಳಿಂದ ಸಂತೋಷ, ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಫಲ ಉಂಟು. ಚರ್ಮ ಸಂಬಂಧ ಮತ್ತು ನರ ಸಂಬಂಧವಾದಂಥ ಅನಾರೋಗ್ಯದ ಲಕ್ಷಣಗಳು ಕಂಡು ಬರ್ತಾ ಇದೆ. ಸೊ ಎಚ್ಚರಿಕೆಯಿಂದ ವ್ಯವಹರಿಸುವಂತಹದ್ದು ಅತ್ಯಂತ ಸೂಕ್ತ. ಸೊ ತಾವುಗಳು ದುರ್ಗೆಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವುದು, ದುರ್ಗೆಯ ಆಲಯಕ್ಕೆ ಹೋಗಿ ಯಥಾಶಕ್ತಿ ಸೇವಾದಿಗಳನ್ನು ಅರ್ಪಿಸುವಂತಹದ್ದು, ಇದರಿಂದ ಸಮಾಧಾನದ ಫಲ ಖಂಡಿತ ಪ್ರಾಪ್ತಿ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ತೃತೀಯದಲ್ಲಿದ್ದಂಥ ಗುರು ಚತುರ್ಥಕ್ಕೆ ಗಮಿಸಿದ್ದಾನೆ. ಒಂದು ರೀತಿಯಲ್ಲಿ ತೃಪ್ತಿಯ ಸ್ಥಿತಿ. ಮೊನ್ನೆಯ ತನಕ ಇದ್ದ ಗ್ರಹಗತಿಗಿಂತ ಇದು ಸಮಾಧಾನದ ಗ್ರಹಗತಿ ಅಂತಲೇ ಚಿಂತನೆ ಮಾಡಬಹುದು. ಸೊ ಸ್ವಲ್ಪ ಮಾನಸಿಕವಾಗಿ ಬೌದ್ಧಿಕವಾಗಿ ಅಗ್ರೆಸಿವ್ ಡಿಸಿಷನ್ಗಳು ಹೇಳುವಂಥದ್ದು ನಿಮ್ಮಿಂದ ನಡೀತದೆ. ಅದನ್ನು ಸ್ವಲ್ಪ ಸಮಾಧಾನ ಚಿತ್ತದಿಂದ ಮಾಡುವಂಥದ್ದು ಬಹಳ ಸೂಕ್ತ. ಸೊ ಇಲ್ಲದಿದ್ದರೆ ಹಿನ್ನಡೆಯ ಫಲಗಳು ಸಾಧ್ಯತೆ ಉಂಟು. ವೃತ್ತಿಯಲ್ಲಿ ಸಮಾಧಾನ ಉಂಟು, ಬದುಕಿಗೆ ಬೇಕಾದ ಸಂಪತ್ತುಗಳು ಪ್ರಾಪ್ತಿಯಾಗ್ತದೆ. ಉದ್ಯಮದಲ್ಲಿಯೂ ಕೂಡ ತೃಪ್ತಿ, ಬದುಕಿಗೆ ಬೇಕಾದಂತಹ ಸಂಪತ್ತು ಪ್ರಾಪ್ತವಾಗುತ್ತದೆ. ಭೂಖರೀದಿಯಂತಹ ಚಿಂತನೆಗೆ, ಗೃಹ ನಿರ್ಮಾಣದಂತಹ ಕೆಲಸ ಕಾರ್ಯಗಳಿಗೆ ಪೂರಕವಾದಂತಹ ಫಲಪ್ರಾಪ್ತವಾಗುತ್ತದೆ. ಸ್ವಲ್ಪ ಕಠಿಣ ಅಂತ ಅನ್ನಿಸ್ಬೋದು, ಆದರೆ ಅದಕ್ಕೆ ಫಲ ಉಂಟು. ವಿದೌಟ್ ರೀಸನ್ ತಿರುಗಾಟದ ಯೋಗಗಳು, ರೀಸನ್ ಇದ್ದು ತಿರುಗಾಡುವಂತಹ ಯೋಗಗಳು ಎರಡೂ ಕೂಡ ನಿಮ್ಮ ಪಾಲಿಗೆ ಇರ್ತದೆ. ಸೊ ರಕ್ತದೊತ್ತಡದಂತಹ ಅನಾರೋಗ್ಯದ ಫಲ, ದಾಂಪತ್ಯದಲ್ಲಿ ಪೂರ್ಣ ತೃಪ್ತಿಯ ಸ್ಥಿತಿ ಇರುವುದಿಲ್ಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ ಉಂಟು. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ಆಲಯದಲ್ಲಿ ಯಥಾಶಕ್ತಿಯಾದಂತಹ ಸೇವೆಗಳು, ಪ್ರದಕ್ಷಿಣೆ ನಮಸ್ಕಾರಾದಿಗಳು ಇದನ್ನು ಮಾಡೋದ್ರಿಂದ ಸೊ ಖಂಡಿತ ಸಮಾಧಾನದ ಮಾನಸಿಕತೆ ಹೇಳುವಂಥದ್ದು ಖಂಡಿತ ಪ್ರಾಪ್ತವಾಗ್ತದೆ. ಇನ್ನು ಧನುರ್ರಾಶಿಯವರಿಗೆ ಒಂದು ರೀತಿಯಲ್ಲಿ ದ್ವಿತೀಯದ ಗುರು ತೃತೀಯಕ್ಕೆ ಸಂಚರಿಸಿದ್ದಾನೆ. ರಾಶ್ಯಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ ತೃತೀಯಕ್ಕೆ ಸಂಚರಿಸಿರುವಂಥದ್ದು ಸೂಕ್ತ ಆಗಿರೋದಿಲ್ಲ. ಸ್ವಲ್ಪ ನರ ಮತ್ತು ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ, ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯದ ಲಕ್ಷಣಗಳು ನಿಮ್ಮನ್ನು ಬಾಧಿಸುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಹಿಂದೆ ಬಂತು ಹೇಳುವಂಥ ಭಾವನೆ ಬರ್ತದೆ. ಉದ್ಯಮದಲ್ಲಿಯೂ ಕೂಡ ಹಾಗೆ ಸ್ವಲ್ಪ ಹಿಂದೆ ಬಂದ ಅನುಭವ ನಿಮ್ಮ ಪಾಲಿಗೆ ಆಗುತ್ತದೆ. ಆರ್ಥಿಕತೆಯಲ್ಲಿ ತೀರ ತೊಂದರೆ ಆಗುವುದಿಲ್ಲ, ಬದುಕಿಗೆ ಬೇಕಾದದ್ದು ನಿಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ. ದಾಂಪತ್ಯ ಸೌಖ್ಯ ಹೇಳುವಂಥದ್ದು ಸ್ವಲ್ಪ ವಿರಸಕ್ಕೆ ಕಾರಣ ಆಗಬಹುದು, ಅದು ಇಲ್ಲದೇ ಇರಬಹುದು. ಮಕ್ಕಳಿಂದ ಸಂತೋಷದ ವಾತಾವರಣ ಉಂಟು. ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆಯೂ ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಉಂಟು. ಕಾನೂನಿನ ಪ್ರತಿಬಂಧಕಗಳು ಹೇಳುವಂತಹ ಫಲಗಳು ನಿಮ್ಮ ಪಾಲಿಗೆ ಪ್ರಾಪ್ತವಾಗಬಹುದು. ಸ್ವಲ್ಪ ಭೂ ಖರೀದಿ, ಗೃಹ ನಿರ್ಮಾಣ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಣವನ್ನು ವಿನಿಯೋಗ ಮಾಡುವಂಥದ್ದು, ವ್ಯಯಿಸುವಂಥದ್ದು ಸೂಕ್ತ ಅಂತ ಅನ್ನಿಸ್ತದೆ. ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಉಂಟು. ತಮ್ಮ ಒಂದು ಆರಾಧನೆಯ ವ್ಯವಸ್ಥೆ ಹೇಳಿದರೆ ಗುರುಗಳಿಗೆ ಸಂಬಂಧಪಟ್ಟ ಹಾಗೆ ಗುರು ಆಲಯಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಇದರಿಂದ ಸಮಾಧಾನದ ಫಲ ಖಂಡಿತ ಪ್ರಾಪ್ತವಾಗ್ತದೆ. ಇನ್ನು ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ಜನ್ಮದ ಗುರು ದುಃಖ ಫಲವನ್ನು ಕೊಡ್ತಾನೆ ಹೇಳುವಂಥ ಲಕ್ಷಣ ಉಂಟು. ಗುರುವಿನ ಒಂದು ಪಥಸಂಚಾರ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅದು ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ಸುಧಾರಣೆಯ ಸ್ಥಿತಿಗೆ ಕಾರಣ ಆಗುತ್ತದೆ. ವೃತ್ತಿಯಲ್ಲಿಯೂ ಕೂಡ ಸುಧಾರಣೆಯ ಫಲಗಳು, ಇನ್ನು ಉದ್ಯಮದಲ್ಲಿಯೂ ಕೂಡ ಸುಧಾರಣೆಯ ಫಲಗಳು ಹೇಳುವಂಥದ್ದು ಉಂಟೇ ಉಂಟು. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ಅನಾರೋಗ್ಯದ ಲಕ್ಷಣಗಳು ಕೂಡ ಇರ್ತದೆ. ಆರ್ಥಿಕತೆಯಲ್ಲಿ ಸುಧಾರಣೆಯ ಫಲ ಹೇಳುವಂಥದ್ದು ಖಂಡಿತ ಇದ್ದೇ ಇರ್ತದೆ. ದಾಂಪತ್ಯ ಸೌಖ್ಯ ಉಂಟು, ಮಕ್ಕಳಿಂದ ಸಂತೋಷ ಉಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಯ ಫಲ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ಕಬ್ಬಿಣದಿಂದ ಮತ್ತು ನೀರಿನಿಂದ, ಬೆಂಕಿಯಿಂದ, ವಾಹನಾದಿಗಳಿಂದ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯತೆಯೂ ಕೂಡ ಇದೆ. ಸೊ ತಾವುಗಳು ಆಂಜನೇಯನಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆ, ಆಂಜನೇಯ ದೇವರ ಆಲಯಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ, ಯಥಾಶಕ್ತಿ ಸೇವೆ ಇದನ್ನು ಅರ್ಪಿಸೋದ್ರಿಂದ ಸಮಾಧಾನದ ಫಲ ಖಂಡಿತ ಪ್ರಾಪ್ತವಾಗ್ತದೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜನ್ಮದ ಗುರು, ದ್ವಾದಶದ ಶನಿ ಹೇಳುವಂತಹ ಫಲ ಎರಡೂ ಕೂಡ ಮೈನಸ್ ಋಣಾತ್ಮಕವಾದಂತಹ ಫಲಗಳೇ ಆಗಿದ್ದಾವೆ. ಸೊ ಮೈಯೆಲ್ಲ ಕಣ್ಣಾಗಿ ಇರಬೇಕಾದಂತಹ ಅಗತ್ಯ, ಎಚ್ಚರಿಕೆಯ ಹೆಜ್ಜೆ. ಉದ್ಯೋಗ ಕ್ಷೇತ್ರ, ವ್ಯಾಪಾರ ವಹಿವಾಟಿನ ಕ್ಷೇತ್ರ ಇರ್ಬೋದು, ದಾಂಪತ್ಯ ವಿಷಯ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ರಂಗದಲ್ಲಿಯೂ ಸಾರ್ವತ್ರಿಕ ಕ್ಷೇತ್ರದಲ್ಲಿ ಎಚ್ಚರಿಕೆಯ ಹೆಜ್ಜೆ. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು,
ಇನ್ನು ಪ್ರಯಾಣಾದಿಗಳಿಗೆ ಸಂಬಂಧಪಟ್ಟ ವಿಷಯಗಳಿರ್ಬೋದು, ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಎಲ್ಲ ಎಚ್ಚರಿಕೆಯ ಗಂಟೆಗಳೇ ಆಗಿದ್ದಾವೆ. ಸೊ ಲೇವಾದೇವಿ ಮಾಡುವಾಗ ಜಾಗ್ರತೆ ವಹಿಸಿ, ಆಹಾರಾದಿಗಳ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರತೆಯನ್ನು ವಹಿಸಿ, ಇನ್ನು ತಿರುಗಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯಿಂದ ತಿರುಗಾಟವನ್ನು ಮಾಡುವಂಥ ಕೆಲಸವನ್ನು ಮಾಡಿ, ಇನ್ನು ಶ್ಯೂರಿಟಿಗಳು ಇತ್ಯಾದಿ ಇತ್ಯಾದಿ ಇದ್ಯಾವುದು ಕೂಡ ನಿಮ್ಮಿಂದ ನಡೆಯಕೂಡದಂತಹ ಒಂದು ಎಚ್ಚರಿಕೆಯ ಕಾಲ ಉಂಟು. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಆರಾಧನೆಯನ್ನು ಅಧಿಕ ಮಾಡುವಂಥದ್ದು, ಜೊತೆಯಲ್ಲಿ ಸ್ತೋತ್ರ ನಮಸ್ಕಾರ ಇತ್ಯಾದಿಗಳನ್ನು ನಡೆಸುವಂಥದ್ದು, ಇದರಿಂದ ಸಮಾಧಾನ ಹೇಳುವಂಥದ್ದು ಪ್ರಾಪ್ತವಾಗ್ತದೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ರಾಶ್ಯಾಧಿಪತಿ ಕರ್ಮಾಧಿಪತಿ ದ್ವಾದಶಕ್ಕೆ ಬಂದಿದ್ದಾನೆ. ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆಯ ಫಲ, ಉದ್ಯಮದಲ್ಲಿಯೂ ಕೂಡ ಸ್ವಲ್ಪ ಹಿನ್ನಡೆಯ ಫಲ, ಆರ್ಥಿಕತೆಯಲ್ಲಿಯೂ ಕೂಡ ಸ್ವಲ್ಪ ಹಿನ್ನಡೆಯ ಲಕ್ಷಣಗಳು, ದೈಹಿಕ ಮಾನಸಿಕವಾದಂಥ ಆರೋಗ್ಯದ ವಿಷಯದಲ್ಲಿಯೂ ಕೂಡ ಹಿನ್ನಡೆಯ ಲಕ್ಷಣಗಳು, ವಿದ್ಯಾರ್ಥಿಗಳಿಗೆ ವಿರೋಧ ಫಲದ ಸ್ಥಿತಿಗತಿಯ ಲಕ್ಷಣಗಳು, ದಾಂಪತ್ಯದಲ್ಲಿ ತೃಪ್ತಿ, ಮಕ್ಕಳಿಂದ ಸಂತೋಷ, ದೈಹಿಕ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆಯ ಫಲಗಳು ಇತ್ಯಾದಿ ನೆಗೆಟಿವ್ ಫಲಗಳೇ ಜಾಸ್ತಿ ಆಗಿರುವುದರಿಂದ ಸೊ ತಾವುಗಳು ಕೂಡ ಹಾಗೆ ಗುರುಗಳಿಗೆ ಸಂಬಂಧಪಟ್ಟಂತಹ ಸನ್ನಿಧಾನಕ್ಕೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಅರ್ಪಿಸುವಂಥದ್ದು, ಇದರಿಂದಲೇ ಸಮಾಧಾನದ ಒಂದು ಫಲವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಅವಕಾಶ ಆಗುತ್ತೆ. ಇದು ದ್ವಾದಶ ರಾಶಿಯ ವಾರದ ಮಾರ್ಗದರ್ಶನೀಯವಾದಂತಹ ಫಲಗಳು ಆಗಿದ್ದಾವೆ. ಇದನ್ನು ತಮ್ಮ ತಮ್ಮ ಸಾರ್ಥಕತೆ ಮತ್ತು ಗುರಿಯನ್ನು ತಲುಪುವಲ್ಲಿ ಈ ಫಲಗಳು ಪೂರಕವಾಗಿರಲಿ ಎನ್ನುವಂತಹ ಸದಾಶಯದೊಂದಿಗೆ ದ್ವಾದಶ ರಾಶಿಯ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.